ಇವತ್ತು ಚಲುವರಾಯನ ಸ್ವಾಮಿ ಗೆಲ್ಲಕ್ಕೆ ಯಾರು ಕಾರಣ? ಅಲ್ಲಿ ಕುರುಬ ಸಮಾಜ ನಾಗಮಂಗಲದಲ್ಲಿ 40,000 ಕುರುಬ ಸಮಾಜ ಓಟ್ ಇರೋದು, ಮತ್ತೆ SC ಓಟು, ಮುಸ್ಲಿಂ ಓಟು. ಆ ಸಮಾಜ ಓಟ್ ಇಲ್ಲ ಅಂದ್ರೆ ಇವ್ರು ಗೆಲ್ತಿದ್ರ? ಯಾಕಂದ್ರೆ ಒಕ್ಕಲಿಗರ ಓಟು JDSಗೆ ಹಾಕ್ತಾರೆ. ಇವ್ರು ಯಾಕೆ ಸಿದ್ದರಾಮಯ್ಯನಿಂದ ಬಿದ್ದಿರೋದು? ಅದು ಪ್ರಶ್ನೆ. ಇವ್ರು ನಮ್ಮ ಓಟ ಒಂದೇ ಸೈಡ್ ಅದು ಗೆದ್ದಿರೋದು. ಇವತ್ತು ಗೆದ್ದು ಬಾನ್, ನಾಳೆ ಸಿದ್ದರಾಮಯ್ಯ ಎದುರು ಹಾಕೊಂಡು ಗೆದ್ದು ಬಾನ್. ಅದು ತಾಕತ್ ಯಾರಿಗಿಲ್ಲ. ಹಂಗಾಗಿ ಇವರು ಸಿದ್ದರಾಮಯ್ಯನ ಬದಲಾವಣೆ ಮಾಡ್ತು ಎಲ್ಲಿ ಹೇಳಿಲ್ಲ, ಅವ್ರನ್ನ ಮುಂದುವರಿಸುವಂತೂ ಹೇಳಿಲ್ಲ. ಪ್ರಕಾರ ಏನಂದ್ರೆ MLAಗಳು ಆಯ್ಕೆ ಮಾಡೋದು ಜನ ಆಯ್ಕೆ ಮಾಡಿರ್ತಾರೆ. MLAಗಳು ಶಾಸಕಾಂಗ ಸಭೆನ ನಾಯಕನ ಆಯ್ಕೆ ಮಾಡಿರ್ತಾರೆ. ಸಿದ್ದರಾಮಯ್ಯ 5 ವರ್ಷಕ್ಕೆ ಆಯ್ಕೆ ಮಾಡಿರೋದು, 2 ವರ್ಷ 1 ವರ್ಷ ಅಂತ ಇಲ್ಲ. ಅದಕ್ಕೆ ಓಪನ್ ಆಗಿ ಹೇಳ್ಬೇಕಲ್ಲ ಅವರು, ನಾವು ಸಿದ್ದರಾಮಯ್ಯ ತೆಗಿತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ಪರಮೇಶ್ವರ್ ಮಾಡ್ತೀವಿ, ಇನ್ನೊಬ್ರು ಮಾಡ್ತೀವಿ ಅಂತ ಹೇಳ್ಬೇಕಲ್ಲ. ಆ ಪ್ರಶ್ನೆ ಕಾಂಗ್ರೆಸ್ ಸಿದ್ದರಾಮಯ್ಯ ಜೀರೋ ರೀ, ಕರ್ನಾಟಕದಲ್ಲಿ ಜೀರೋ. ಯಡಿಯೂರಪ್ಪನ ತೆಗೆದು BJP ಹೆಂಗ್ ಜೀರೋ ಆಯ್ತು KGF ಮಾಡಿದಾಗ 40 ಸೀಟ್ ಬಂತಲ್ಲ, ಅದೇ ಪರಿಸ್ಥಿತಿ ಕಾಂಗ್ರೆಸ್ ಬರ್ತದ ಮುಂದಿನ ದಿನಗಳಲ್ಲಿ. ಇದು ಬರ್ಕೊಂಡಿಟ್ಟಾರೆ. ಮಾಸ್ ಲೀಡರು, ಅವರು ಕ್ಲೀನ್ ಹ್ಯಾಂಡು, ಕೈ ಬೈ ಶುದ್ಧ ಅದ. ಮತ್ತೆ ನಾವೊಂದೆಲ್ಲ ಇಡೀ 5 ಸಮಾಜನೂ ಅವ್ರ ಹಿಂದಿದೆ. ಇದಿಷ್ಟು ಕುರುಬ ಸಮುದಾಯ.